ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಗೊತ್ತಾ, ಆದ್ರೆ ನೀನೇ ನನ್ನ ಸರಿಯಾಗಿ ಅರ್ಥ ಮಾಡ್ಕೋತಾ ಇಲ್ಲ. ಹೆಣ್ಮಕ್ಳ ಪ್ರೀತಿ ಹೃದಯ ಇದ್ದ ಹಾಗೆ, ಅದು ಲಬ್ ಡಬ್ ಅಂತ ನಿರಂತರವಾಗಿ ಬಡ್ಕೋತಾ ಇರತ್ತೆ. ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ ಇರತ್ತೆ. ಆದ್ರೆ ಗಂಡ್ಮಕ್ಳು ಪ್ರೀತಿ ಉಸಿರಿದ್ದ ಹಾಗೆ, ಕಣ್ಣಿಗೆ ಕಾಣೋದೇ ಇಲ್ಲ. ಪ್ರೀತಿಸೋರು ಅದನ್ನ ಅನುಭವಕ್ಕೆ ತಗೊಂಡ್ರೆ ಮಾತ್ರ ಗೊತ್ತಾಗತ್ತೆ, ಇಲ್ಲಾಂದ್ರೆ ನಮ್ಮ ಅಸ್ತಿತ್ವ ಗೊತ್ತಾಗಲ್ಲ. ಹೃದಯ ಉಸಿರು ಎರಡರಲ್ಲೂ ಯಾವುದು ಮುಖ್ಯ ಅಂದ್ರೆ ಎರಡೂ ಮುಖ್ಯನೇ. ಉಸಿರಿಲ್ದೆ ಹೃದಯ ಏನು ಮಾಡೋಕ್ಕಾಗಲ್ಲ. ಹೃದಯ ಹೊಡ್ಕೊಂಡ್ರೆ ಬರೀ ಉಸಿರು ಏನು ಮಾಡೋಕ್ಕಾಗಲ್ಲ. ಎರಡೂ ಹೊಂದ್ಕೊಂಡಿದ್ರೇನೆ ಜೀವನ, ಇಲ್ಲಾಂದ್ರೆ ಸಂಬಂಧ ಸಾಯೋದು ಖಚಿತ. ಇದನ್ನ ನೀನು ಅರ್ಥ ಮಾಡ್ಕೊಂಡಿದ್ದಿನ ನಾವು ಮತ್ತೆ ಒಂದಾಗ್ಬೋದು. ಆದಷ್ಟು ಬೇಗ ಇದನ್ನೆಲ್ಲ ಅರ್ಥ ಮಾಡ್ಕೋತೀಯ ಅಂತ ಅನ್ಕೊಂಡಿದ್ದೀನಿ. ನಾವಿಬ್ರು ಸಂತೋಷವಾಗಿ ಬಾಳೋ ದಿನಗಳು ತುಂಬಾ ದೂರನೂ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಏಯ್, ಖರೆ ಬಗಳು, ಶ್ರೀರಾಮ್ಗೂ ನಿನಗೂ ಏನು ಸಂಬಂಧ? ಶ್ರೀರಾಮನ ಹಿಂಗೆ ಮಾಡು ಅಂತ ಹೇಳಿದ್ನೋ, ಅಥವಾ ನೀನ ತಪ್ಪು ಮಾಡಿ ತಪ್ಪಿಂದ ತಪ್ಪಿಸ್ಕೊಳಕ್ ಹಿಂಗೆಲ್ಲ ಮಾಡಕತ್ತೀಯೋ? ನನ್ನ ಮುಂದೆ ಸುಳ್ಳು ಹೇಳಿದೆ ಅಂತಂದ್ರೆ ನಾಲ್ಗಿನ ಸೀಳು ಬಿಡ್ತೀನಿ ಮಗನ. ಸರ್, ನನಗೇನು ಗೊತ್ತಿಲ್ಲ ಸರ್. ನಾನೇನು ಮಾಡಿಲ್ಲ ಸರ್. ಶ್ರೀರಾಮ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಸರ್. ನಾನು ಯಾರಿಗೂ ಏನು ಮಾಡಿಲ್ಲ ಸರ್. ನನಗೆ ಗೊತ್ತೈತಿ, ಫೋನ್ ಮಾಡಿದ್ದು ನೀನು ಅನ್ನೋದು ನನಗೆ ಗೊತ್ತೈತಿ. ನಿನಗೆ ಪ್ರೈವೇಟ್ ನಂಬರ್ ಹೆಂಗೆ ಸಿಕ್ತು ಅದನ್ನ ಬಗಳು. ಯಾಕೆ ಕಾಲ್ ಮಾಡಿದೆ ಹೇಳೋ? ಸರ್, ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಸರ್. ಮಗನ, ನೀನು ಹಿಂಗೆಲ್ಲ ಕೇಳಿದ್ರೆ ಬಾಯ್ ಬಿಡಂಗಿಲ್ಲ. ಕೊಡ್ರಿಲ್ಲೇ. ಸರ್ 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 ಹೊಡಿಬಿಡಿ ಸರ್. ಸರ್ 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 ಬಾಯ್ ಬಿಡ. ಹೊಡಿಬಿಡಿ ಸರ್. ಸರ್ 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 ಅಯ್ಯೋ ಸರ್, ಹೇಳ್ತೀನಿ ಸರ್, ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ಮಗಳ, ಸರ್, ನೀರು 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 ಕೊಡ್ರಿ. ನೀರು ಕೊಡ್ರಿ. ನೀರು. ಹಾ ಕೊಡ್ರಿ. ಮಗಳ, ಯಾಕೆ ಹಿಂಗೆ ಮಾಡಿದೆ? ಯಾರು ನಿನಗೆ ಹಿಂಗೆ ಮಾಡಕ್ಕೆ ಹೇಳಿದ್ದು? ಹೇಳ್ತೀನಿ ಸರ್. ನನಗೆ ಆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ಸರ್. ಸರ್, ಅವತ್ತೊಂದಿನ ಯಾವುದೋ ಒಂದು ಕವರ್ ಪಾರ್ಸಲ್ ಬಂತು. ಅದರಲ್ಲಿ ಸ್ವಲ್ಪ ಹಣ ಇತ್ತು, ಒಂದು ಲೆಟ್ರ್ ಇತ್ತು. ಆ ಲೆಟ್ರಲ್ಲಿ ಒಂದು ಫೋನ್ ನಂಬರ್ನ ಮೆನ್ಷನ್ ಮಾಡಿದರು. ಅವ್ರು ಕಾಲ್ ಮಾಡಿ ಆ ಲೆಟ್ರಲ್ಲಿ ಇರೋದು ಅಷ್ಟು ಮಾತಾಡಿ ಅಂತ ಹೇಳಿದ್ರು ಸರ್. ನಾನು ಹಾಗೆ ಮಾಡಿದೆ ಅಷ್ಟೇ ಸರ್. ಆ ಲೆಟ್ರ್ ಸರ್ ಸರ್ ಇಲ್ಲೇ ಇದೆ ಸರ್. ಅಕ್ಕ, ನಾವು ಮನೆ ಪತ್ರ ಕೊಟ್ಟಿದ್ವಲ್ಲ, ಏನಾಯ್ತು? ಆದಷ್ಟು ಬೇಗ ಕೆಲಸ ಆಗತ್ತೆ, ನಾನು ಹೇಳಿದ್ದೀನಿ. ಹಾ, ಥ್ಯಾಂಕ್ಸ್ ಅಕ್ಕ. ತುಳಸಿ, ಒಂದ್ ನಿಮಿಷ. ಎಲ್ಲಿಗೆ ಹೋಗ್ತಿದ್ಯಾ? ರೋಡ್ ರಿಪೇರಿ ನಡೀತಾ ಇದೆ, ಅದಕ್ಕೆ ಹೋಗ್ತಾ ಇದ್ದೆ. ನಾನು ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡ್ಬೇಕು. ಬಾ. ಏನ್ ತಹಸೀಲ್ದಾರ್? ಹೇಳ್ತೀನಿ ಬಾ. ತಹಸೀಲ್ದಾರ್, ತಹಸೀಲ್ದಾರ್ ಏನಾಯ್ತು? ಯಾಕೆ ಹೀಗೆ ಹೇಳ್ಕೊಂಡ್ ಬರ್ತಿದ್ದೀರಾ? ಶಿವರಾಮ್ ಹೆಸರಲ್ಲಿ ಅವ್ರ ತಾಯಿ ಫೋನ್ ಮಾಡಿದವರು ದ್ರೋಣನ್ ಕೈ ಸಿಕ್ಬಿಟ್ಟಿದಾರಂತೆ. ಅಷ್ಟೇನಾ? ಏನಷ್ಟೇನಾ? ಎನ್ಕ್ವೈರಿ ಮಾಡಿದ್ರೆ ಎಲ್ಲ ವಿಚಾರ ಆಚೆಗೆ ಬರುತ್ತೆ. ಎನ್ಕ್ವೈರಿ ತಾನೇ, ಮಾಡ್ಲಿ ಬಿಡಿ. ತುಳಸಿ, ನೀನಾ ಈ ಮಾತು ಹೇಳ್ತಿರೋದು? ಹೌದು, ನಾನೇ. ತುಳಸಿ, ಇಷ್ಟೊಂದು ತಾತ್ಸರ ಒಳ್ಳೇದಲ್ಲ. ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು. ನಿನಗ್ ದ್ರೋಣ ಅವ್ರ ಬಗ್ಗೆ ಗೊತ್ತು ತಾನೆ? ಗೊತ್ತು,
ಆದ್ರೆ ಇದ್ರಿಂದ ಏನು ಸಮಸ್ಯೆ ಇಲ್ಲ. ಆ ಹುಡ್ಗನ್ನ ಎಷ್ಟೇ ವಿಚಾರ ಮಾಡಿದ್ರು ಅವ್ನ್ ನಮ್ ಬಗ್ಗೆ ಹೇಳೋದಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ಹುಡ್ಗಂಗ್ ನಮ್ ಬಗ್ಗೆ ಏನೂ ಗೊತ್ತಿಲ್ಲ. ಸರಿ, ಅದೇನೇ ಇರ್ಬೋದು, ಆದ್ರೆ ನೀನ್ ಸ್ವಲ್ಪ ಎಚ್ಚರಿಕೆಯಿಂದ ಇರು ತುಳಸಿ. ಸರಿ ತಹಸೀಲ್ದಾರ್, ನಿಮ್ ಕಾಳಜಿಗೆ ಥ್ಯಾಂಕ್ಸ್. ಮಗನ, ರೊಕ್ಕ ಕೊಟ್ರೆ ನೀನು ಏನು ಬೇಕಾದ್ರೂ ಮಾಡ್ತಿ? ಸರ್ ಸರ್ ಇಲ್ಲ ಸರ್, ಸರಿ ಇಲ್ಲ ಸರ್. ಏಯ್, ನಿನ್ನಂತವನಿಗೆ ಪ್ರೈವೇಟ್ ನಂಬರ್ ಹೆಂಗ್ ಸಿಕ್ತು ಬಗಳ? ಯಾವುದೋ ಪ್ರೈವೇಟ್ ನಂಬರ್ನ ಹ್ಯಾಕ್ ಮಾಡಿ ಅವ್ರಿಗೆ ಕಾಲ್ ಮಾಡಿದೆ ಸರ್. ಸರ್ ಏನೋ ದುಡ್ಡಿನ ಆಸೆಗೆ ಈ ಥರ ಮಾಡಿಬಿಟ್ಟೆ ಸರ್. ಇನ್ಮೇಲೆ ಯಾವತ್ತೂ ಮಾಡಲ್ಲ ಸರ್ ಈ ಥರ. ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ನಾನು ಸ್ಟೇಷನ್ಗೆ ಕರೆದಾಗಲ್ಲ ನೀನು ಬರಬೇಕು. ಇನ್ನೊಂದು ಸಲ ಇಂಥ ವಿಚಾರದಾಗ ಸಿಕ್ಕಾಕೊಂಡೆ ಅಂದ್ರೆ ಮಗನ ಎನ್ಕೌಂಟರ್ ಮಾಡಿಬಿಡ್ತೀನಿ. ಔಟ್. ಅಜೇಶ್ ಸರ್, ಈ ಲೆಟರ್ದಾಗಿರೋ ಹ್ಯಾಂಡ್ ರೈಟಿಂಗ್ ಯಾರ್ದು ಅಂತ ಗೊತ್ತಾತಂದ್ರೆ ಅಪರಾಧಿ ಯಾರು ಅಂತ ಗೊತ್ತಾಗ್ತಾರೆ. ಹೋಗಿ ಹ್ಯಾಂಡ್ ರೈಟಿಂಗ್ ಚೆಕ್ ಮಾಡಿಸ್ರಿ. ಸರಿ ಸರ್.